ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆನ ತಂದಿದ್ದೀನಿ. ಅಂದರೆ ಎಂಟೈರ್ ಥಿಂಗ್ಸ್, ಅಂದರೆ ವಾಸ್ತು ಪ್ರಕಾರ ಏನೆಲ್ಲ ನಮ್ಮ ಶಾಪಲ್ಲಿ ಅಥವಾ ನಮ್ಮ ಮನೆಯಲ್ಲಿ ವ್ಯಾಪಾರ ನೀವು ಎಲ್ಲಿ ಮಾಡ್ತಿದ್ರಲ್ಲಿ ಕ್ಲೈಂಟ್ಸ್ಗೋಸ್ಕರ, ಕಸ್ಟಮರ್ಸ್ಗೋಸ್ಕರ ಇನ್ನೂ ಹೆಚ್ಚೆಚ್ಚು ಗ್ರಾಹಕರನ್ನ ಪಡೆಯೋದಕ್ಕೆ ಈಗ ನಾನು ಹೇಳ್ತಾ ಇರೋ ಈ ಥಿಂಗ್ಸ್, ಈ 21 ವಸ್ತುಗಳು ನಿಮ್ಮ ಒಂದು ಶಾಪ್ ಅಥವಾ ಮನೆ, ನೀವು ಕೆಲಸ ಮಾಡೋ ಒಂದು ಜಾಗದಲ್ಲಿ ಇಟ್ಟರೆ ನಿಮಗೆ ಇನ್ನೂ ಕಸ್ಟಮರ್ಸ್ ಹೆಚ್ಚಾಗಿ ಅಟ್ರ್ಯಾಕ್ಟ್ ಆಗ್ತಾರೆ. 21 ವಸ್ತುಗಳ ಏನಪ್ಪ ಇದು ಅಂದರೆ ಸಣ್ಣ ಪುಟ್ಟ ಥಿಂಗ್ಸ್ ಆಗಿದ್ರೂ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸರೋಗ್ತದೆ. ಈಗಾಗಲೇ ನಿಮ್ಮ ಬಳಿ ಇದ್ದರೆ ಯಾವುದಿಲ್ಲವೋ ಅದನ್ನು ಮಾತ್ರ ರೀಪ್ಲೇಸ್ ಮಾಡ್ಕೊಳ್ಳಿ, ಅಂದರೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥಿಂಗ್ಸ್ ಎಲ್ಲ ಖಂಡಿತವಾಗ್ಲೂ ಇರೋ ಥರ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಲೇಬೇಕು. ಅದನ್ನು ಸಹ ನಾನು ಈ ವಿಡಿಯೋನಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ಇವತ್ತು ನಾನಿಲ್ಲಿ ನಿಮಗೋಸ್ಕರ ತಂದಿದ್ದೀನಿ. ಯಾಕಂದರೆ ಸುಮಾರು ಜನ ನನಗೆ ಕಾಲ್ ಮುಖಾಂತರ ಆಗಿರಬಹುದು, ನನಗೆ ಕಮೆಂಟ್ ಮುಖಾಂತರ ಆಗಿರಬಹುದು, ಪದೇ ಇದನ್ನೇ ಕೇಳ್ತಾ ಇದ್ದಾರೆ. ನಾನು ಸುಮಾರು ವೀಡಿಯೋಗಳು ಇದರ ಕುರಿತಾಗಿ ಮಾಡಿದ್ದೀನಿ. ಒಂದೊಂದು ಪ್ರಾಡಕ್ಟ್ದು ವಿಡಿಯೋ ಮಾಡಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ದು ಇನ್ನೂ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ. ಏನಂದರೆ ಈ ಪ್ರಾಡಕ್ಟ್ಸ್ನೆಲ್ಲ ಮತ್ತೆ ಗ್ಯಾದರ್ ಮಾಡಿ ಒಂದೇ ವಿಡಿಯೋನಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ಥಿಂಗ್ಸ್ ಎಲ್ಲ ನೀವು ನಿಮ್ಮ ವರ್ಕ್ ಮಾಡೋ ಪ್ಲೇಸಲ್ಲಿ ಇಟ್ಟರೆ ನಿಮಗೇನಾಗುತ್ತೆ, ಕಸ್ಟಮರ್ ಅಟ್ರ್ಯಾಕ್ಷನ್ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಒಂದು ವೃದ್ಧಿಯಾಗಲಿಕ್ಕೆ ಈ ಥಿಂಗ್ಸ್ ನಿಮಗೆ ವಾಸ್ತು ಪ್ರಕಾರ ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ವಾಸ್ತು ಪ್ರಕಾರ ಇವೆಲ್ಲ ಎಲ್ಲಿಡಬೇಕು ಏನು ಅನ್ನೋದು ಕ್ಲಿಯರಾಗಿ ಈ ವಿಡಿಯೋನಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಬಳಿ ಸಿಗೋ ಒಂದು ಪ್ರಾಡಕ್ಟ್ಸನ್ನು ಇದರಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ರಿಮೈನಿಂಗ್ ಪ್ರಾಡಕ್ಟ್ಸು ಇದೆ. ಟೋಟಲಿ 21 ಪ್ರಾಡಕ್ಟ್ಸು ನಿಮಗೆ ಪ್ಲೇಸ್ ಮಾಡೋದಂತೂ ಮಸ್ಟ್ ಆ್ಯಂಡ್ ಶುಡ್ ಆಗಿದೆ. ನಾವು ಹೆಚ್ಚೆಚ್ಚು ಗ್ರಾಹಕರನ್ನ ಪಡಿಲೇಬೇಕು. ಏನು ಮಾಡೋದು, ಎಷ್ಟೋ ಇನ್ವೆಸ್ಟ್ ಮಾಡಿದ್ದೀವಿ, ಎಷ್ಟೋ ತಲೆ ಕೆಡಿಸ್ಕೊಂಡಿದ್ದೀವಿ, ಎಷ್ಟೋ ಪೂಜೆ ಹೋಮಗಳೆಲ್ಲ ಮಾಡ್ತಾಯಿದ್ದೀವಿ, ಏನು ಯಾರು ಯಾವ ಟಿಪ್ಸ್ ಹೇಳಿದ್ರು ಫಾಲೋ ಮಾಡ್ತಾಯಿದ್ದೀವಿ, ಆದರೂ ನಮಗೆ ಚೈತ್ರಕ್ಕೆ ಚೇಂಜಸ್ ಕಾಣ್ತಿಲ್ಲ ಅನ್ನೋರು ಖಂಡಿತ ಈ ವಿಡಿಯೋನ ಟ್ರೈ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಹೇಳೋದಂದರೆ, ನಾನು ಇದಕ್ಕೆ ಮೊದಲು ವಿಡಿಯೋಗಳಲ್ಲೇ ತಿಳಿಸಿದ್ದೀನಿ ಮಾಹಿತಿ ಕ್ಲಿಯರಾಗಿ. ಒಂದೊಂದು ವಿಡಿಯೋನೂ ನೋಡಿ. ಈಗ ಥಿಂಗ್ಸ್ ಹೇಳ್ತಾ ಬರ್ತೀನಿ. ದೊಡ್ಡ ಮಿರರ್ ಒಂದನ್ನು ಪ್ಲೇಸ್ ಮಾಡಬೇಕು. ಅದೇನೆಂದರೆ ನಮಗೆ ಎಂಟ್ರೆನ್ಸ್ಗೆ ಆಪೋಸಿಟ್ ಹಾಕಬೇಕು ಗೋಡೆಗೆ. ಅದು ಉತ್ತರ ಗೋಡೆಗೆ. ನೀವು ಉತ್ತರ ಎಂಟ್ರೆನ್ಸ್ ಆಗಿದ್ದರೆ ಈಸ್ಟ್ಗೆ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಡೈರೆಕ್ಟು ಎಂಟ್ರೆನ್ಸ್ಗಿಲ್ಲದೆ ಸ್ವಲ್ಪ ಪಕ್ಕಕ್ಕೆ, ಅಂದರೆ ಕಸ್ಟಮರ್ ಅದರಲ್ಲಿ ಕಾಣಬೇಕು. ಅದ್ರ ಮೇಲೆ ಒಂದು ಬ್ಲೂ ಸ್ಟಾರನ್ನು ಪೇಸ್ಟ್ ಮಾಡಬೇಕು. ಈಗಾಗಲೇ ನಾನು ಆ ವಿಡಿಯೋನು ಮಾಡಿದ್ದೀನಿ. ಚಾನಲ್ನ ಕಂಪ್ಲೀಟಾಗಿ ವಿಸಿಟ್ ಮಾಡಿ. ಒಂದೊಂದು ವಿಡಿಯೋನು ಡೇಗೆ ಒಂದೊಂದನ್ನಾದರೂ ನೀವು ನೋಡೋದಾದರೆ ನಿಮಗೆ ಎಂಟೈರ್ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ, ಮನಿ ಮಂತ್ರ ಸಬ್ಜೆಕ್ಟೆಲ್ಲ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಥಿಂಗ್ಸದ್ದು ವಿಡಿಯೋಗಳು ಸಿಗುತ್ತೆ. ಸೊ ಈಗ ಮಿರರ್ನ ಪ್ಲೇಸ್ ಮಾಡಬೇಕು. ನೀವು ಅದು ಈಸ್ಟ್ ಅಂದರೆ ಪೂರ್ವ ಒಂದು ಗೋಡೆಗೆ ಬೇಕಿದ್ರೂ ಹಾಕ್ಬೋದು, ಉತ್ತರ ಗೋಡೆಗೆ ಬೇಕಿದ್ರೂ ಹಾಕ್ಬೋದು. ನೀವು ಪೂರ್ವ ಮುಖಾಂತರ ಮಾಡಿದ್ರೆ ಉತ್ತರ ಮುಖಾಂತರಕ್ಕೆ ಹಾಕಿ, ಯಾಕಂದರೆ ಕಸ್ಟಮರ್ ಅದರಲ್ಲಿ ಕಾಣಬೇಕು. ಅಥವಾ ನಿಮ್ಮ ಶಾಪ್ ಎಂಟ್ರೆನ್ಸ್ ಏನಿದೆ ಅದಕ್ಕೆ ಆಪೋಸಿಟ್ ವಾಲ್ಗೆ ಬೇಕಿದ್ದರೂ ಹಾಕಬಹುದು. ಅದರಲ್ಲಿ ಬ್ಲೂ ಸ್ಟಾರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇರಬೇಕು. ಒಂದು ಪ್ರಿಂಟೌಟ್ನ, ಒಂದು ಸ್ಟಿಕ್ಕರ್ನ, ಗಮ್ ಸ್ಟಿಕ್ಕರ್ನ, ಗ್ಲೂ ಸ್ಟಿಕ್ಕರು, ಏನೋ ಒಂದು ನೀವೇ ಬೇಕಾದ್ರೆ ಒಂದು ಅದನ್ನು ಡ್ರಾ ಮಾಡಿಬಿಟ್ಟು ಬೇಕಾದರೂ ಪೇಸ್ಟ್ ಮಾಡ್ಬೋದು. ದಪ್ಪವಾಗಿ ಐಡೆಂಟಿಫೈ ಆಗಬೇಕು, ಅದು ಕಾಣಿಸ್ಬೇಕು ಚೆನ್ನಾಗಿ ಸ್ಟಾರ್ ಅನ್ನೋದು. ಆ ಸ್ಟಾರ್ನ ಸಹ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಹಾಕಬೇಕು ಅಂತ. ಸೊ ಆ ರೀತಿ ಆ ಸ್ಟಾರ್ನ ಮೆನ್ಷನ್ ಮಾಡಬೇಕು ಮಿರರಲ್ಲಿ. ಮತ್ತು ಮನಿ ಮ್ಯಾಗ್ನೆಟ್ ಪಿರಮಿಡ್ ವಿತ್ ಶ್ರೀಚಕ್ರ, ಅಂದರೆ ಶ್ರೀಚಕ್ರ ಹೊಂದಿರುತ್ತೆ ಮನಿ ಮ್ಯಾಗ್ನೆಟ್ ಪಿರಮಿಡ್. ಇದನ್ನು ಪ್ಲೇಸ್ ಮಾಡಿ ನಿಮ್ಮ ಆಫೀಸ್ ಟೇಬಲ್ ಮೇಲೆ ಅಥವಾ ಸೌತ್ ಈಸ್ಟ್ ಕಾರ್ನರ್ಗೆ, ಅಂದರೆ ಆಗ್ನೇಯ ಕಾರ್ನರ್ನಲ್ಲಿ ಇಡಬೇಕು. ಅದು ಮನೆ ಆಗಿರ್ಬೋದು, ಆಫೀಸ್ ಆಗಿರಬಹುದು, ನಿಮಗೆ ಅಂತ ಒಂದು ಟೇಬಲ್ ಇಟ್ಕೊಂಡಿರ್ತೀರ, ಅದ್ರ ಮೇಲೆ ಬೇಕಿದ್ದರೂ ಇಟ್ಕೋಬಹುದು. ಮತ್ತು ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಹೇಳಿದ್ದೆ, ಅದನ್ನು ಯಾವಾಗಲೂ ನಿಮ್ಮ ಎಡಗೈಗೆ ಹಾಕ್ಕೊಬೇಕು. ಯಾಕಂದರೆ ನೀವು ಹಣವನ್ನು ರಿಸೀವ್ ಮಾಡ್ಕೊಬೇಕು. ಕೊಡೋರಾಗಿದ್ದರೆ ಬಲಗೈಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಹೆಚ್ಚೆಚ್ಚು ಹಣ ಇದ್ದರೆ, ಕೊಡಬೇಕು ಅಂತ ಬಯಸ್ತಿದ್ರೆ ಬಲಗೈಗೆ ಹಾಕ್ಕೊಳ್ಳಿ. ತಗೋಬೇಕು ಅಂತ ಬಯಸ್ತಾ ಇರೋರು ಎಡಗೈಗೆ ಹಾಕ್ಕೊಳ್ಳಿ. ಯಾವುದೇ ಒಂದು ಎನರ್ಜಿಗಳನ್ನ ನಾವು ವೆಲ್ಕಮ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ಬ್ರೇಸ್ಲೆಟ್ಗಳನ್ನೆಲ್ಲ ನಾವು ಎಡಗೈಗೆ ಹಾಕ್ಕೋಬೇಕು. ಖಂಡಿತ ಜೆಂಟ್ಸ್ ಆಗಿದ್ರು ಲೇಡೀಸ್ ಆಗಿದ್ರು ಎಡಗೈಗೆ ಹಾಕ್ಕೊಬೇಕು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ನ. ಕನ್ಫ್ಯೂಸ್ ಆಗಬೇಡಿ, ಇದು ಧನಯೋಗ ಬ್ರೇಸ್ಲೆಟ್ ಅಲ್ಲ, ಸಂಪೂರ್ಣ ಸರ್ವಯೋಗ ಬ್ರೇಸ್ಲೆಟ್ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅದು ಎಲ್ಲ ಪ್ರೊಟೆಕ್ಟು, ಪ್ರತಿಯೊಂದಕ್ಕೂ ಅದಾಗುತ್ತೆ. ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಹೇಳ್ತಿದ್ದೀನಿ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಕಸ್ಟಮರ್ ಹೆಚ್ಚೆಚ್ಚು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಸೋರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕರುಂಗಲಿ ಮಾಲೆ ಬಂದುಬಿಟ್ಟು ಶಾಪಿಗೆ ಎಂಟ್ರೆನ್ಸಲ್ಲಿ ದೊಡ್ಡ ಸೈಜ್ದು ಹಾಕಬಹುದು. ದೃಷ್ಟಿನ ಅವಾಯ್ಡ್ ಮಾಡುತ್ತೆ. ನಮಗೆ ನಕಾರಾತ್ಮಕ ಶಕ್ತಿ ಅವಾಯ್ಡ್ ಆಯಿತು ಅಂದರೆ ಇನ್ನು ಪಾಸಿಟಿವ್ ಎನರ್ಜಿನೇ ಒಳಗೆ ಬರೋದು. ನಿಮ್ಮ ಕರಳಲ್ಲಿ ನೀವು ಬೇಕಿದ್ರೆ ಅದನ್ನು ಹಾಕ್ಕೋಬೋದು.
ಸ್ಮಾಲ್ ಸೈಜನ್ನು ನೀವು ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಇರೋದು ಶಾಪ್ಗೆ ಹಾಕ್ಬೋದು. ಎರಡೂ ಬೇಕಾದ್ರೆ ಹಾಕ್ಕೋಬೋದು, ನೀವು ಬೇಕಾದ್ರೆ ಹಾಕ್ಕೋಬೋದು. ಅದು ಡಿಸ್ಪ್ಲೇ ಆಗಬೇಕು. ಕೆಲವರು ಹಾಕ್ಕೊತಾರೆ, ಒಳಗಡೆ ಹಾಕ್ಬಿಡ್ತಾರೆ, ಶರ್ಟ್ ಒಳಗಡೆ ಹಾಕ್ಬಿಡ್ತಾರೆ, ಡ್ರೆಸ್ ಒಳಗಡೆ ಹಾಕ್ಬಿಡ್ತಾರೆ, ಸ್ಯಾರಿ ಒಳಗಡೆ ಹಾಕ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಧಾರಣೆ ಮಾಡಿರೋದು ಎನರ್ಜೀಸ್ ನಮಗೆ ವರ್ಕ್ ಆಗಬೇಕಂದ್ರೆ ಅದು ಡಿಸ್ಪ್ಲೇ ಆಗಬೇಕು. ಕೆಲವರು ಶಾಸ್ತ್ರ ಹೇಳೋರನ್ನ ನೋಡಿರ್ಬೋದು, ಆಸ್ಟ್ರಾಲಜರ್ಸ್ನ ನೋಡಿರ್ಬೋದು, ವಾಸ್ತು ವಿಷಯಗಳನ್ನ ಚರ್ಚೆ ಮಾಡೋರಾಗಿರ್ಬೋದು, ಮನಿ ಮಂತ್ರ ಸಬ್ಜೆಕ್ಟ್ ಹೇಳೋರಾಗಿರ್ಬೋದು, ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಅದೆಲ್ಲ ನೀವು ಶೋ ಅನ್ಕೋಬೋದು, ಶೋ ಅಲ್ಲ. ಆ ಎನರ್ಜಿ ಶೋ ಆದ್ರೇ ನಾವು ಎನರ್ಜಿನ ಗ್ಯಾದರ್ ಮಾಡೋಕ್ಕಾಗುತ್ತೆ. ಬೇರೆಯವ್ರು ಯಾರು ಏನು ಅಂದ್ಕೊಂಡ್ರೆ ಅದನ್ನು ತೆಗೆದು ಪಕ್ಕಕ್ಕಿಡಿ. ನಾನು ಈಗಾಗಲೇ ಹೇಳಿದ್ದೀನಿ, ಹೊರ ಜಗತ್ತಿನ ತೆಗೆಸಿ. ನೀವು ಉದ್ಧಾರ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಹೊರ ಜಗತ್ತಿನ ತೆಗೆಸಬೇಕು. ಸೊ ಇದನ್ನು ಡಿಸ್ಪ್ಲೇ ಮಾಡಬೇಕು, ಎನರ್ಜಿನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಏನು ಈ ಕರುಂಗಲಿ ಮಾಲೆ ಅನ್ನೋದು. ನೆಕ್ಸ್ಟ್ ಜನಧನ ಆಕರ್ಷಣ ತಿಲಕ ಹೇಳಿದ್ದೆ, ಲಕ್ಷ್ಮೀ ಕಟಾಕ್ಷ ತಿಲಕ ಹೇಳಿದ್ದೆ. ಇವೆರಡು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಮನೆ ಮೇಲೆ ಯಾವಾಗಲೂ ಇರಬೇಕು. ನಾನ್ ವೆಜ್ ತಿನ್ನೋ ಟೈಮಲ್ಲಿ ಇಡಬಾರದು. ರೂಲ್ಸ್ ಗೊತ್ತೇ ಇರುತ್ತೆ. ಕರುಂಗಲಿ ಮಾಲೆ ಆಗಿರ್ಬೋದು, ಜನಧನ ಆಕರ್ಷಣ ತಿಲಕ, ಲಕ್ಷ್ಮೀ ಕಟಾಕ್ಷ ತಿಲಕ ಆಗಿರ್ಬೋದು. ನಾನ್ ವೆಜ್ ತಿನ್ನೋ ಅಂಥ ಟೈಮಲ್ಲಿ ನೀವು ಧರಿಸಿರಬಾರ್ದು. ಸ್ನಾನ ಆಚರಣೆ ಮಾಡಿನೇ ಮತ್ತು ಶುದ್ಧಿ ಆದಮೇಲೆ ಹಾಕ್ಕೊಬೇಕು. ಮತ್ತು ಸಂಪೂರ್ಣ ವಾಸ್ತು ಯಂತ್ರ, ಈ ಸಂಪೂರ್ಣ ವ್ಯಾಪಾರ ವೃದ್ಧಿ ಯಂತ್ರ. ಓಕೆ, ವಾಸ್ತು ಯಂತ್ರ ವಾಸ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಇಡಬೇಕು. ನಮಗಿಲ್ಲಿ ವ್ಯಾಪಾರ ವೃದ್ಧಿ ತಾನೇ, ಸಂಪೂರ್ಣ ವ್ಯಾಪಾರ ವೃದ್ಧಿ ಯಂತ್ರ. ಸೊ ಈ ಸಂಪೂರ್ಣ ವ್ಯಾಪಾರ ವೃದ್ಧಿ ಯಂತ್ರನ ಒಂದನ್ನು ಪ್ಲೇಸ್ ಮಾಡಬೇಕು. ಎಲ್ಲಿ? ಉತ್ತರ ಕಡೆಗೆ ಪ್ಲೇಸ್ ಮಾಡಬೇಕು ನಾವು. ಓಕೆ, ಇದರಲ್ಲಿ ಲಕ್ಷ್ಮೀ ಯಂತ್ರನೂ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಯಂತ್ರಗಳು ಇದರಲ್ಲಿ ಇರುತ್ತೆ. ಸಂಪೂರ್ಣ ವ್ಯಾಪಾರ ವೃದ್ಧಿ ಯಂತ್ರ ಅಂದರೆ ಅದು ವಾಸ್ತುನೂ ಬ್ಯಾಲೆನ್ಸ್ ಮಾಡುತ್ತೆ, ವ್ಯಾಪಾರನೂ ವೃದ್ಧಿ ಮಾಡುತ್ತೆ. ಕುಬೇರ ಇರ್ತಾರೆ, ಲಕ್ಷ್ಮಿ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಿರೋ ಯಂತ್ರಗಳೆಲ್ಲ ಅದರಲ್ಲೇ ಇರ್ತದೆ. ಅದಕ್ಕೆ ಸಂಪೂರ್ಣ ವ್ಯಾಪಾರ ವೃದ್ಧಿ ಯಂತ್ರ ಅಂತ ಇದು ಕರೆಯಲ್ಪಡುತ್ತೆ. ಸೊ ಇದನ್ನು ಪ್ಲೇಸ್ ಮಾಡಬೇಕು. ಎಲ್ಲಿ? ಉತ್ತರ ಕಡೆಗೆ. ವಿಡಿಯೋ ಕನ್ಫ್ಯೂಸ್ ಆದರೆ ಮತ್ತೆ ಫಸ್ಟಿಂದ ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಥಿಂಗ್ಸ್ ನಿಮಗೆ ಅವೈಲಬಲ್ ಇಲ್ಲಿಂದರೆ ನಾನು ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, 7 ಹಾರ್ಸ್ ವಿತ್ ಪೈರೆಟ್ ಫ್ರೇಮ್, 7 ಹಾರ್ಸ್ ಇರೋವಂಥದ್ದು ಪೈರೆಟ್ ಫ್ರೇಮಲ್ಲಿ ಸಿಗುತ್ತೆ. ಈಗ ಲೇಟೆಸ್ಟಾಗಿ ಮಾರ್ಕೆಟ್ಗೆ ಅವೈಲಬಲ್ ಆಗಿದೆ. ಈ ಪೈರೆಟ್ನ ಪ್ಲೇಸ್ ಮಾಡೋದ್ರಿಂದನೂ ಸಹ ನಾವು ಹೆಚ್ಚೆಚ್ಚು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಈ 7 ಹಾರ್ಸ್ ವಿತ್ ಪೈರೆಟ್ ಫ್ರೇಮ್ ಇರೋದನ್ನು ನೀವು ನೇಮ್ ಆ್ಯಂಡ್ ಫೇಮ್ ಬಯಸ್ತಿದ್ರೆ ದಕ್ಷಿಣ ಗೋಡೆಗೆ ಹಾಕಬೇಕು, ಉತ್ತರ ಕಡೆಗೆ ಫೇಸ್ ಮಾಡಬೇಕು. ಇಲ್ಲ ಉತ್ತರ ಗೋಡೆಗೆ ಹಾಕಬೇಕು, ದಕ್ಷಿಣಕ್ಕೆ ಫೇಸ್ ಮಾಡೋವಾಗ ನಿಮಗೆ ಹಣ ಅನ್ನೋದು ಹೆಚ್ಚು ಬರುತ್ತೆ, ಗ್ರಾಹಕರು ಹೆಚ್ಚಾಗ್ತಾರೆ. ಇಲ್ಲ ನಮಗೆ ವೃದ್ಧಿ ಬೇಕು, ಡೆವಲಪ್ ಆಗಬೇಕು ಅಂದರೆ ಈಸ್ಟ್ ವಾಲ್ಗೆ ಹಾಕಿ ಅದನ್ನು ವೆಸ್ಟ್ ಫೇಸಿಂಗ್ ಮಾಡಬೇಕು. ಈ ರೀತಿ ಇದ್ರ ಬಗ್ಗೆ ಕುರಿತಾಗಿ ಫುಲ್ ವಿಡಿಯೋ ನಾನು ಮಾಡ್ತೀನಿ 7 ಹಾರ್ಸ್ ವಿತ್ ಪೈರೆಟ್ ಫ್ರೇಮಲ್ಲಿ. ಓಕೆ, ನೆಕ್ಸ್ಟ್ ಥಿಂಗ್ ವಿಷಯದಲ್ಲಿ ಝೀಬು ಕಾಯಿನ್. ಇದಕ್ಕೆ ಮೊದಲೇ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಝೀಬು ಕಾಯಿನ್ ಇದು ನಿಮ್ಮ ಪಾಕೆಟಲ್ಲಿ ಬೇಕಿದ್ರೂ ಇಟ್ಕೋಬೋದು, ಲಾಕರಲ್ಲಿ ನಿಮ್ಮ ಹಣ ಸಂಗ್ರಹಣೆ ಮಾಡೋ ಕ್ಯಾಶ್ ಬಾಕ್ಸಲ್ಲಿ ಬೇಕಿದ್ರೂ ಇಡಬಹುದು, ನಿಮ್ಮ ಟೇಬಲ್ ಮೇಲೆ ಬೇಕಿದ್ರೂ ಇದನ್ನು ಡಿಸ್ಪ್ಲೇ ಮಾಡ್ಬೋದು. ಓಕೆ, ಝೀಬು ಕಾಯಿನಲ್ಲಿ ಪ್ರತ್ಯೇಕವಾಗಿ ಕೆಲವೊಂದು ನಂಬರ್ಸ್ ಇರ್ತದೆ. ಆ ನಂಬರ್ಸ್ನ ಯಾವಾಗಲೂ ನೀವು ಮುಟ್ಟೋದು, ಆ ಝೀಬು ಕಾಯಿನ ಟಚ್ ಮಾಡೋದು, ಇಡೋದು, ರೀಪ್ಲೇಸ್ ಮಾಡೋದು, ಈ ರೀತಿ ಮಾಡ್ತಾಯಿದ್ರು ನಮಗೆ ಗ್ರಾಹಕರು ಹೆಚ್ಚಾಗ್ತಾರೆ. ಓಕೆ, ಇದರ ಜೊತೆಗೆ ಮರಕತ ಗಣಪತಿ, ಎಸ್ಪೆಷಲಿ ಗ್ರಾಹಕರನ್ನು ಅಟ್ರ್ಯಾಕ್ಟ್ ಮಾಡೋದು ಮರಕತ ಗಣಪತಿ ಅಂತ. ಇದನ್ನು ಬುಧವಾರ ತಂದು ಇಡಬೇಕಾಗ್ತದೆ. ಗ್ರೀನ್ ಕಲರ್ ಇರ್ತದೆ. ಬೆಟರ್ ನೀವು ದೇವರನ್ನ ಒಂದನ್ನು ಪ್ಲೇಸ್ ಮಾಡಿರ್ತೀರಲ್ವ, ಆಫೀಸ್ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಸಣ್ಣ ದೇವರನ್ನ ಇಟ್ಕೊಂಡಿರ್ತೀರಲ್ವ, ಟೇಬಲ್ ಮೇಲೆ ಆಗಿದ್ರು ಈ ಮರಕತ ಗಣಪತಿನ ಪ್ಲೇಸ್ ಮಾಡಿ ಚಿಕ್ಕದಾಗಿ. ಓಕೆ, ಇದನ್ನೆಲ್ಲ ಎನರ್ಜೈಸ್ ಮಾಡೋದು, ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ಒಂದೊಂದು ವೀಡಿಯೋ ಮಾಡಿದ್ದೀನಿ. ಚಾನಲ್ನ ವಿಸಿಟ್ ಮಾಡಿ, ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಲಕ್ಷ್ಮೀ ಪೋಟ್ಲಿ ಅನ್ನೋದನ್ನು ಇಡಬೇಕಾಗ್ತದೆ. ಈ ಲಕ್ಷ್ಮೀ ಪೋಟ್ಲಿನೂ ಅಷ್ಟೇ ನನ್ನ ಬಳಿ ನಾನೇ ಖುದ್ದಾಗಿ ತಯಾರು ಮಾಡಿರೋ ಒಂದು ಪೋಟ್ಲಿ ಇದೆ. ಯಾಕಂದರೆ ಯಾವ ಥಿಂಗ್ಸ್ ಇರಬೇಕು, ಯಾವ ಥಿಂಗ್ಸ್ ಇರಬಾರ್ದು ಅನ್ನೋದು ಕೆಲವರಿಗೆ ಮಾಹಿತಿ ಇಲ್ಲ. ಸಿಕ್ಕದನ್ನೆಲ್ಲ ಗ್ಯಾದರ್ ಮಾಡಿ ಮನಿ ಪೋಟ್ಲಿ ಮಾಡ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಏನಿರಬೇಕು ಅನ್ನೋದನ್ನ ನಾನು ಮಾಡಿಟ್ಟಿದ್ದೀನಿ. ಸೊ ಈ ಮನಿ ಪೋಟ್ಲಿನ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಅಥವಾ ದೇವ್ರ ಮನೇಲಿ ಇಡ್ಬೋದು. ನೀವು ಮನೆಯಿಂದನೇ ವ್ಯಾಪಾರ ಮಾಡ್ತಾಯಿದ್ರೆ ನಿಮ್ಮ ಕ್ಯಾಶ್ ಬಾಕ್ಸ್ ಅಂತ ಇರುತ್ತಲ್ವ, ಅಲ್ಲಿ ಇಡ್ಬೋದು ಅಥವಾ ದೇವ್ರ ಮನೇಲಿ ಬೇಕಿದ್ರೂ ಇಡಬಹುದು. ಮತ್ತು ಸ್ಫಟಿಕ, ಈ ಕಲ್ಲು ಬರುತ್ತಲ್ಲ, ಸ್ಫಟಿಕ ಕಲ್ಲು ಬರುತ್ತೆ ನಮಗೆ, ಅದನ್ನು ಬ್ಲಾಕ್ ಥ್ರೆಡ್ಡಲ್ಲಿ ಅದನ್ನು ಸುತ್ತಬಿಟ್ಟು ಆಫೀಸ್ ಎಂಟ್ರೆನ್ಸ್ಗೆ ಮೇಲ್ಭಾಗದಲ್ಲಿ ಕಟ್ಟಬೇಕು ಅಥವಾ ಮನೆಗೆ ಎಂಟ್ರೆನ್ಸಲ್ಲಿ ಮೇಲ್ಭಾಗದಲ್ಲಿ ಕಟ್ಟಬೇಕು. ಬ್ಲ್ಯಾಕ್ ಥ್ರೆಡ್ಡಲ್ಲಿ ಕಟ್ಟಬಹುದು ಅಥವಾ ಬ್ಲ್ಯಾಕ್ ಬಟ್ಟೆನಲ್ಲಿ ಬೇಕಿದ್ದರೂ, ಕಾಟನ್ ಬಟ್ಟೆನಲ್ಲಿ ಬೇಕಿದ್ದರೂ ಕಟ್ಟಬಹುದು. ನೆಕ್ಸ್ಟ್ ಈ ಪೈರೆಟ್ ಸ್ಟೋನ್, ಇದನ್ನು ನಿಮ್ಮ ಟೇಬಲ್ ಮೇಲೆ ಇಡಬಹುದು. ಪೈರೆಟ್ದು ಹಾರ್ಸ್ ಫ್ರೇಮ್ ಹೇಳಿದ್ದೆ, ಅದನ್ನು ಇಡಬೇಕು. ಪೈರೆಟ್ ಸ್ಟೋನ್ ಇದನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೋಬೋದು. ಇಲ್ಲಿ ಆಪ್ಷನ್ ಇದೆ, ಸ್ಟೋನ್ ಬೇಕಿದ್ರೂ ನಿಮ್ಮ ಟೇಬಲ್ ಮೇಲೆ ಇಟ್ಕೋಬೋದು ಅಥವಾ ಪೈರೆಟ್ ಬ್ರೇಸ್ಲೆಟ್ ಸಹ ನಿಮ್ಮ ಕೈಗೆ ಹಾಕ್ಕೋಬೋದು. ಓಕೆ, ಇಲ್ಲಿ 12 ಥಿಂಗ್ಸ್ ಆಯ್ತು ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದು. ನೆಕ್ಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಈ ವೆಲ್ಕಮ್ ಮ್ಯಾಟ್ ಅಂತ ಇರುತ್ತೆ, ಖಂಡಿತ ಅದ್ರ ಮೇಲೆ ವೆಲ್ಕಮ್ ಅಂತ ಬರೆದಿರಬೇಕು. ಓಕೆ, ವೆಲ್ಕಮ್ ಅನ್ನೋದು ನಮ್ಮ ಶಾಪ್ ಒಳಗಡೆಗೆ ಬರೋ ಥರ ಕಸ್ಟಮರಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಅಲ್ಲಿ ವೆಲ್ಕಮ್ ಕಾಣಬೇಕು. ಕೆಲವರು ಹಾಕಿರ್ತಾರೆ ಪಾಪ, ಅವಗಾಹನೆ ಇರೋದಿಲ್ಲ, ರಿವರ್ಸ್ ಹಾಕಿರ್ತಾರೆ.
ಆ ವೆಲ್ಕಮ್ ಅನ್ನೋದು ತಿರುಗಿಬಿಟ್ಟಿರ್ತದೆ, ಅದನ್ನು ನೋಡ್ಕೊಬೇಕು. ಮಸ್ಟ್ ಆ್ಯಂಡ್ ಶುಡ್ ನಾವು ಪ್ಲೇಸ್ ಮಾಡೋ ವಸ್ತುಗಳನ್ನ ಆವಾಗವಾಗ ಶುದ್ಧಿ ಮಾಡಿ ಅದು ಕರೆಕ್ಟಾಗಿದೆಯಾ, ಪ್ಲೇಸ್ಮೆಂಟ್ ಆಗಿದೆಯಾ ಅಂತ ನೋಡ್ಕೊತಾ ಇರಬೇಕು. ವೆಲ್ಕಮ್ ಮ್ಯಾಟ್ ಹಾಕಿರಬೇಕು, ವೆಲ್ಕಮ್ ಅಂತ ಬರೆದಿರಬೇಕು ಅದ್ರ ಮೇಲೆ. ಓಕೆ, ಕಲರ್ ನಿಮ್ಮ ಚಾಯ್ಸ್, ರೆಡ್ ಹಾಕೋಬೋದು, ಲೈಟ್ ಬ್ಲೂ ಹಾಕ್ಬೋದು, ಗ್ರೀನ್ ಹಾಕ್ಬೋದು, ಯೆಲ್ಲೋ ಕಲರ್ ಹಾಕ್ಬೋದು. ಕಲರಲ್ಲಿ ವೆಲ್ಕಮ್ ಮ್ಯಾಟ್ ಅಂತ ಕಂಪಲ್ಸರಿ ಇರಬೇಕು, ಅದ್ರ ಮೇಲೆ ವೆಲ್ಕಮ್ ಇರಲೇಬೇಕು. ಓಕೆ, ಮತ್ತು 7 ಚಕ್ರ ಹೀಲಿಂಗ್ ಕ್ರಿಸ್ಟಲ್ ಟ್ರೀ ಇದನ್ನು ಪ್ಲೇಸ್ ಮಾಡಿ. ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ಟೇಬಲ್ ಮೇಲೆ ಹಾಕಿರ್ಬೋದು, ಮನೆಯಲ್ಲಿ ಬೇಕಿದ್ದರೂ ಹಾಕ್ಬೋದು. ಯಾಕಂದರೆ ನಮ್ಮಲ್ಲಿರೋ ಚಕ್ರಾಸ್ ಆ್ಯಕ್ಟಿವೇಟಾಗಿ ಕೆಲಸ ಮಾಡಿದ್ರೆ ತಾನೇ ನಾವು ಯಾವುದನ್ನಾದರೂ ಅಟ್ರ್ಯಾಕ್ಟ್ ಮಾಡೋದಾಗಲಿ, ಒಂದು ವಿಷಯದ ಅವಗಾಹನೆ ಕುರಿತು ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಗ್ರಹಗತಿಗಳು ಅಂತೀವಲ್ಲ, ಗ್ರಹಗಳು ಕರೆಕ್ಟಾಗಿರಬೇಕು, ನಮ್ಮಲ್ಲಿರೋ ಚಕ್ರಗಳು ಆ್ಯಕ್ಟಿವ್ ಆಗಿರಬೇಕಂದ್ರೆ ಈ 7 ಚಕ್ರ ಹೀಲಿಂಗ್ ಕ್ರಿಸ್ಟಲ್ ಟ್ರೀನ ಪ್ಲೇಸ್ ಮಾಡಿ ನಿಮ್ಮ ಟೇಬಲ್ ಮೇಲೆ ಅಥವಾ ಆಗ್ನೇಯ ಕಡೆಗೆ ಪ್ಲೇಸ್ ಮಾಡ್ಬೋದು. ಓಕೆ, ಮತ್ತು ಶುಭ ಲಾಭ ಸ್ಟಿಕ್ಕರ್ಸ್ ಅಂತ ಇರ್ತದೆ, ಈ ಗಮ್ಮಿಂಗ್ ಸ್ಟಿಕ್ಕರ್ಸ್ ಬರ್ತದೆ, ಅವೈಲೇಬಲ್ ಇದೆ ಈಗ ಮಾರ್ಕೆಟಲ್ಲಿ. ಓಕೆ, ಅದನ್ನು ಎಂಟ್ರೆನ್ಸ್ಗೆ ಆ ಕಡೆ ಈ ಕಡೆ ಒಂದು ಪ್ಲೇಸ್ ಮಾಡಿ. ಅಂಗಡಿಗೆ ಬೇಕಿದ್ರೂ ಪರವಾಗಿಲ್ಲ, ಎಂಟ್ರೆನ್ಸ್ಗೆ ಆ ಕಡೆ ಈ ಕಡೆ ಒಂದನ್ನು ಮೇಲ್ಭಾಗಕ್ಕೆ ಅಂಟಿಸಿಬಿಡಿ ಅದನ್ನು. ಅಥವಾ ನಿಮ್ಮ ದೇವ್ರು ಇಟ್ಟಿರ್ತೀವಲ್ಲ ಅಲ್ಲಿ ಶುಭ ಲಾಭ ಅಂತ ನೀವು ಈ ಸೇಟುಗಳ ಅಂಗಡಿ ನೋಡಿದರೆ ನೀವು ಗಮನಿಸಿರ್ಬೋದು, ಅಲ್ಲಿ ಶುಭ ಲಾಭ ಅಂತಲೇ ಒಂದು ಫೋಟೋ ಇಟ್ಕೊಂಡಿರ್ತಾರೆ ಅವರು. ಲಕ್ಷ್ಮೀ ಗಣೇಶ ಇರ್ತಾರೆ, ಪಕ್ಕದಲ್ಲಿ ಶುಭ ಲಾಭ ಅಂತ ಇರುತ್ತೆ. ಆ ಥರ ಫೋಟೋ ಬೇಕಿದ್ರೂ ಇಟ್ಕೋಬೋದು, ಅಥವಾ ಈ ಥರ ಸ್ಟಿಕ್ಕರ್ಸ್ನ ಬೇಕಿದ್ರೂ ಪ್ಲೇಸ್ ಮಾಡ್ಬೋದು. ದೇವ್ರ ಫೋಟೋ ಒಂದೇ ಇಟ್ಟಿರಿ, ಆದಷ್ಟು ಲಕ್ಷ್ಮೀ ಗಣೇಶ ಇರೋದು ಅಥವಾ ಮರಕತ ಗಣಪತಿನ ಪ್ಲೇಸ್ ಮಾಡಬಹುದು. ಮತ್ತು ಈ ವಾಟರ್ ಫಾಲ್ಸ್ ಇರೋವಂಥದ್ದು ವಾಲ್ಪೇಪರ್ಸ್ ಬರ್ತವೆ. ಈ ವಾಟರ್ ಫಾಲ್ಸ್ ಇರೋ ವಾಲ್ಪೇಪರ್ಸ್ನ ನೀವು ಉತ್ತರ ಕಡೆಗೆ ಪ್ಲೇಸ್ ಮಾಡಿ. ಅದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಐಡಿಯಾ ಇದ್ದೇ ಇರ್ತದೆ. ಏನು, ಉತ್ತರ ಕಡೆಗೆ ಫೇಸ್ ಮಾಡಿ. ಈಸ್ಟ್ ಕಾರ್ನರ್ ಬರಬೇಕು, ನಾರ್ತ್ ಈಸ್ಟ್ ಕಡೆಗೆ ಪ್ಲೇಸ್ ಮಾಡಿ ಅದನ್ನು. ಓಕೆ, ಈ ಒಂದು ವಾಟರ್ ಫಾಲ್ಸ್ ವಾಲ್ಪೇಪರ್ ಸ್ಟಿಕ್ಕರ್ ಅನ್ನೋಂಥದ್ದು ಗಮ್ಮಿಂಗ್ ಬರುತ್ತೆ ಅಥವಾ ವಾಲ್ಪೇಪರ್ ಬರುತ್ತೆ, ಅದನ್ನು ತಂದು ಪೇಸ್ಟ್ ಮಾಡಿ. ಆಫೀಸಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು. ಈಗ ಕೆಲವರು ಉತ್ತರ ಬಾಗಿಲು ಇಟ್ಕೊಂಡಿರ್ತಾರೆ, ಅಂಥವರು ಏನು ಮಾಡೋದು ಅಂದರೆ ಈಸ್ಟ್ ಆದಷ್ಟು ನಾರ್ತ್ ಈಸ್ಟ್ ಕಡೆ ಬರೋ ಒಂದು ವಾಲ್ಗೆ ಹಾಕಿ, ತೊಂದರೆ ಇಲ್ಲ. ಓಕೆ, ಮತ್ತು ಬ್ಯಾಂಬೂ ಟ್ರೀ, ಈಗ ವಾಸ್ತು ಟ್ರೀ ಅಂತಲೇ ಕರೀತಾರೆ ಇದನ್ನು. ಬ್ಯಾಂಬೂ ಟ್ರೀ ಬೌಲಲ್ಲಿ ಬರುತ್ತೆ, ಮಾರ್ಕೆಟಲ್ಲಿ ಸುಮಾರು ಅವೈಲೇಬಲ್ ಇದೆ. ಸೆಕೆಂಡ್ ಸ್ಟೆಪ್ಸು, 3 ಸ್ಟೆಪ್ಸ್ ಟ್ರೀ, 4 ಸ್ಟೆಪ್ಸ್ ಟ್ರೀ ಅಂತ. ಸ್ಟೆಪ್ಸ್ ಯಾವುದೇ ಆಗಿರಲಿ, ನೀವು ಅದನ್ನು ಕೇರ್ ತೊಗೊಬೇಕಷ್ಟೇ. ಅದನ್ನು ಒಂದು ತಂದು ನಿಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಕೊಳ್ಳಿ, ಅಥವಾ ಡಿಸ್ಪ್ಲೇಗೆ ರ್ಯಾಕ್ ಅಂತ ಇಟ್ಟಿರ್ತೀರಲ್ವ ಅಲ್ಲಿ ಇಟ್ಕೊಳ್ಳಿ. ಬೆಟರ್ ಇದನ್ನು ನಾರ್ತ್ ಕಡೆಗೆ ಇಟ್ಕೊಳ್ಳಿ. ಎಂಟ್ರೆನ್ಸ್ ಆದಷ್ಟು ಎಂಟ್ರೆನ್ಸಲ್ಲಿ ಇದು ಡಿಸ್ಪ್ಲೇ ಆಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಏನಕ್ಕೆ ಇಡ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಲೂ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ಆದಷ್ಟು ನಾವು ಫೋಕಸ್ ಎಲ್ಲ ಪಾಸಿಟಿವ್ ಆಗಿ ಮಾಡಿದ್ರೆ ನಮಗೆ ರಿಸಲ್ಟ್ ಎಲ್ಲ ಪಾಸಿಟಿವ್ ಆಗಿ ಬರುತ್ತೆ. ಜೊತೆಗೆ ಇವೆಲ್ಲನೂ ವೆಲ್ತ್ ಅಟ್ರ್ಯಾಕ್ಟ್ ಮಾಡೋ ಒಂದು ಥಿಂಗ್ಸ್ ಆಗಿರುತ್ತೆ. ಸೊ ಹಾಗಾಗಿ ವಾಸ್ತು ಥಿಂಗ್ಸ್ ಆಗಿರೋದ್ರಿಂದ ಕಂಪಲ್ಸರಿ ಇದನ್ನು ಪ್ಲೇಸ್ ಮಾಡಿ. ಮತ್ತು ಇಲ್ಲಿ ಲಾಫಿಂಗ್ ಬುದ್ಧನ ಬೇಕಿದ್ರೂ ನೀವು ಇಡಬಹುದು. ಇದನ್ನು ಅಷ್ಟೇ ಡಿಸ್ಪ್ಲೇಗೆ ಇಡಬಹುದು, ಅಥವಾ ನೀವು ದೇವ್ರು ಇಟ್ಟಿರ್ತೀರಲ್ಲ ಅಲ್ಲೇ ಬೇಕಿದ್ರೂ ಇಡಬಹುದು. ಮತ್ತು ಈ ವಿಂಡ್ ಚೈಮ್ಸ್ ಅಂತ ಅದೇ ಈ ಡಿಸ್ಪ್ಲೇಗೆ ಹಾಕಿರ್ತೀವಲ್ಲ ಈ ಒಂದು ಗಂಟೆಗಳನ್ನು ಶಬ್ದಗೋಸ್ಕರ ಈ ಒಂದನ್ನು ಪ್ಲೇಸ್ ಮಾಡಿ. ಇದನ್ನು ಬಂದುಬಿಟ್ಟು ನೀವು ವಾಯುವ್ಯ ಕಡೆಗೆ ಹಾಕಬೇಕಾಗುತ್ತೆ. ಓಕೆ, ವಾಯುವ್ಯ ಕಡೆಗೆ, ಪಶ್ಚಿಮ ವಾಯುವ್ಯಗೆ ಹಾಕಬೇಕು. ಅದನ್ನು ಅಷ್ಟೇ ಸೌಂಡ್ ಮಾಡ್ತಾಯಿದ್ರೆ ನಮ್ಮಲ್ಲಿ ಒಳ್ಳೆ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ನಾವು ಎಲ್ಲೋ ಸೋಂಬೇರಿಗಳಾಗೋಗಿ, ಕೆಲವರು ಆಫೀಸ್ಗಳಲ್ಲಿ ಅಷ್ಟೇ ಸುಸ್ತು ಬಿದ್ದೋದಂಗೆ, ಚೇತರಿಕೆ ಅನ್ನೋದಿರಲ್ಲ, ಸೋಂಬೇರಿತನ ಅಥವಾ ನಿದ್ದೆ ಬರೋವಂಥದ್ದು, ಇದನ್ನೆಲ್ಲ ಫೇಸ್ ಮಾಡ್ತಾ ಇರ್ತಾರೆ. ವ್ಯಾಪಾರ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ, ಆದರೆ ಅವರೇ ಆ್ಯಕ್ಟಿವ್ ಆಗಿರೋದಿಲ್ಲ. ಅಂಥವ್ರಿಗೂ ಇದು ಯೂಸ್ ಆಗುತ್ತೆ. ಅದು ಬೆಲ್ಸ್ ಅಂತ ಹೇಳ್ಬೋದು. ಈ ಬೆಲ್ಸ್ನ ಪ್ಲೇಸ್ ಮಾಡೋದ್ರಿಂದ ಅದು ಸೌಂಡ್ ಮಾಡ್ತಾ ಇರುತ್ತೆ. ಆ ಸೌಂಡ್ಗೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಜೊತೆಗೆ ನಾವು ಕೂತಿರೋ ಒಂದು ವಾತಾವರಣವೂ ಆ್ಯಕ್ಟಿವ್ ಆಗಿರುತ್ತೆ. ನೆಗೆಟಿವ್ ಎನರ್ಜಿ ಅಲ್ಲಿ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ. ಯಾಕಂದರೆ ಇಲ್ಲಿ ದೈವಿ ಸ್ವಭಾವವುಳ್ಳ ವಾಸ್ತು ಪ್ರಾಡಕ್ಟ್ಸ್ನೆಲ್ಲ ನಾವಿಲ್ಲಿ ಪ್ಲೇಸ್ ಮಾಡಿರ್ತೀವಿ, ಥಿಂಗ್ಸ್ನ. ಜೊತೆಗೆ ಅಟ್ರ್ಯಾಕ್ಟ್ ಮಾಡೋ ಥಿಂಗ್ಸ್ ಇವೆಲ್ಲ. ಸೊ ಯಾವುದು ಇಲ್ಲಿ ನೆಗೆಟಿವ್ ತಂದುಕೊಡೋ ಒಂದು ವೈಬ್ರೇಷನ್ ಇರೋ ಒಂದು ವಸ್ತುನೇ ಇಲ್ಲ ಇಲ್ಲಿ. ಹಾಗಾಗಿ ಇದನ್ನು ಪ್ಲೇಸ್ ಮಾಡಿ. ಈ ಸೌಂಡಿಂದನೂ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಮತ್ತು ಲಕ್ಷ್ಮೀ ಗಣೇಶ ಫೋಟೋ ಅಂತ ಹೇಳಿದ್ನಲ್ಲ, ಇದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಚಿಕ್ಕದಾಗಿರೋದು ಒಂದು ಇಟ್ಕೋಬಹುದು, ಅಥವಾ ನಿಮ್ಮ ದೇವರು ಡಿಸ್ಪ್ಲೇಗೆ ಇಟ್ಟಿರ್ತೀರಲ್ವ ಪೂಜೆ ಮಾಡೋಕ್ಕೆ, ಅಲ್ಲಿ ಬೇಕಿದ್ದರೂ ಇಟ್ಕೋಬಹುದು. ಬೆಟರ್ ಒಂದು ಸಿಲ್ವರ್ ಕಾಯಿನಲ್ಲಿ ಗಣೇಶ ಲಕ್ಷ್ಮಿ ಇರ್ತದೆ, ಅದನ್ನು ತಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಮತ್ತು ಫೈನಲಾಗಿ ಅಕ್ವೇರಿಯಂ. ಈ ಅಕ್ವೇರಿಯಂ ಅನ್ನೋದು ಅಷ್ಟೇ ಉತ್ತರ ಭಾಗಕ್ಕೆ ಇಡಬೇಕು, ನಿಮ್ಗೆ ಗೊತ್ತಿರೋದೆ. ಅದನ್ನು ಅಷ್ಟೇ ಶಾಪ್ ಎಂಟ್ರೆನ್ಸ್ ನೀವು ಯಾವ ಬಾಗಿಲಿದೆಯೋ ನೋಡ್ಕೊಳ್ಳಿ, ಬಟ್ ಕಾರ್ನರ್ ಅಂತೂ ನಾರ್ತ್ಗೆ ಉತ್ತರ ಕಡೆಗೆ ಇಡಬೇಕು. ಅಕ್ವೇರಿಯಂ ಚಿಕ್ಕದಾಗಿ ಒಂದೊಂದು ತಂದು ಇಟ್ಕೊಳ್ಳಿ. ಆಫೀಸ್ ಇದ್ದರೆ, ಇಲ್ಲ ನಮ್ಮ ಮನೆ ಇದೆ ಅಂದರೆ ದೊಡ್ಡದಾಗಿ ಬೇಕಿದ್ರೂ ಡಿಸ್ಪ್ಲೇ ಮಾಡ್ಬೋದು. ಆದರೆ ಅದಕ್ಕೆ ಹಿಂಸೆ ಮಾಡಬಾರ್ದು.
ಟೈಮ್ ಟು ಟೈಮ್ ಕೇರ್ ತಗೋಬೇಕು, ಕ್ಲೀನ್ ಮಾಡಬೇಕು. ಈಗ ಹೇಳಿರೋ ಈ ವಸ್ತುಗಳನ್ನೆಲ್ಲನೂ ನೀವು ಅಷ್ಟೇ ಪ್ಲೇಸ್ ಮಾಡೋದೇ ಅಲ್ಲ, ಅದಕ್ಕೆ ಎನರ್ಜೈಸ್ ಮಾಡೋದಾಗಲಿ, ಅದ್ರ ಬಗ್ಗೆ ಕೇರ್ ತಗೋಬೇಕು, ಕ್ಲೀನ್ ಇರಬೇಕು. ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ನಾನು ಇಲ್ಲಿ ಶೇರ್ ಮಾಡಲೇಬೇಕಂತಿದ್ದೀನಿ. ಯಾಕಂದರೆ ಆಫೀಸ್ ಅಟ್ಮಾಸ್ಫಿಯರ್ ಅನ್ನೋದು ಯಾವಾಗಲೂ ಬೆಳಕು ತುಂಬಿರಬೇಕು, ಒಳ್ಳೆ ವಾತಾವರಣ ಇರಬೇಕು, ಗಾಳಿ ಬರೋವಂಥ ಜಾಗ ಇರಬೇಕು, ಬೆಳಕು ಕಾಣ್ತಾ ಇರಬೇಕು. ಕಲರ್ಸ್ ಅಷ್ಟೇ, ಆಫೀಸ್ಗೆ ಲೈಟ್ ಕಲರ್ಸ್ ಯೂಸ್ ಮಾಡಿ, ಆದಷ್ಟು ವೈಟ್ ಅಥವಾ ಲೈಟ್ ಗ್ರೀನ್ ಅಥವಾ ಲೈಟ್ ಬ್ಲೂ ಇಂಥದನ್ನು ಯೂಸ್ ಮಾಡಿ. ಆದಷ್ಟು ಡಾರ್ಕ್ ಕಲರ್ಸ್ನ ಅವಾಯ್ಡ್ ಮಾಡಿ. ನೀವು ಕೂತ್ಕೊಳ್ಳೋ ಒಂದು ಜಾಗನೂ ಅಷ್ಟೇ ಒಳ್ಳೆ ಬೆಳಕು ತುಂಬಿರಬೇಕು. ಜೊತೆಗೆ ಕ್ಯಾಶ್ ಬಾಕ್ಸ್ ವಿಷಯದಲ್ಲಿ ಎಸ್ಪೆಷಲಿ ಇದು ಸಹ ನಾನು ವಿಡಿಯೋ ಮಾಡಿದ್ದೀನಿ. ಆಗ್ನೇಯ ಕಡೆಗೆ ಇಡ್ರಿ. ಇಲ್ಲಿ ಕ್ಯಾಶ್ ಬಾಕ್ಸ್ ಅನ್ನೋದು ಏನಾಗಿದೆ, ಆಗ್ನೇಯ ಕಡೆಗೆ ಇಟ್ಟರೆ ತುಂಬ ಲಾಭ ನೋಡಲಿಕ್ಕೆ ಅವಕಾಶ ಇರ್ತದೆ. ಆಗ್ನೇಯ ಕಾರ್ನರಲ್ಲಿ ಒಂದು ಚಿಕ್ಕದಾಗಿ ಲಾಕರ್ ಥರ ಬರುತ್ತಲ್ವ ಕ್ಯಾಶ್ ಬಾಕ್ಸ್, ಅದನ್ನು ಪ್ಲೇಸ್ ಮಾಡಿ. ಮತ್ತು ಇನ್ನೊಂದು ಥಿಂಗ್ ಇಲ್ಲಿ ಹೇಳಲೇಬೇಕಾಗಿರೋದು, ಯಾವಾಗಲೂ ಕ್ಯಾಶ್ ಬಾಕ್ಸಲ್ಲಿ ಹಣ ಸ್ವಲ್ಪ ಇರೋ ಥರ ನೋಡ್ಕೊಳ್ಳಿ. ಫುಲ್ಲು ಮನೆಗೆ ಹೋಗೋವಾಗ ಕೆಲವರೆಲ್ಲ ಎತ್ತು ಬಿಡ್ತಾರೆ. ಈ ಚಿಲ್ಲರೆ ಅಂಗಡಿ ಆಗಿರಬಹುದು, ಯಾವುದೇ ವ್ಯಾಪಾರ ಆಗಿರಬಹುದು, ಬಂದಿರೋ ಲಾಭ ಆಗಿರಬಹುದು, ಅವತ್ತು ಬಂಡವಾಳ ಆಗಿರಬಹುದು, ಮನೆಗೆ ಹೋಗೋ ಟೈಮಲ್ಲಿ ಆಫೀಸು ಡೋರ್ ಲಾಕ್ ಮಾಡೋ ಟೈಮಲ್ಲಿ ಎಲ್ಲ ಕ್ಯಾಶ್ ತಗೊಂಡು ಮನೆಗೆ ಹೋಗ್ಬಿಡ್ತಾರೆ. ಹಂಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಆದರೂ ಹಣ ಅದರಲ್ಲಿ ಒಂದು ನೈಟ್ ಸ್ಟೇ ಮಾಡೋ ಥರ ನೋಡ್ಕೊಳ್ಳಿ. ಕ್ಯಾಶ್ ಬಾಕ್ಸಲ್ಲಿ ಹಣ ಅನ್ನೋದು ಒಂದು ನೈಟ್ ಸ್ಟೇ ಮಾಡಬೇಕು. ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಇದೆ, ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನು. ಮತ್ತೆ ರಿಪೀಟ್ ಮಾಡಿ ಬೇಕಿದ್ರೆ ನೋಡಿ, ತುಂಬ ಯೂಸ್ಫುಲ್ ಆಗೋ ಥಿಂಗ್ಸ್ ಇದೆ, ಯೂಸ್ಫುಲ್ ಮಾಹಿತಿ ಇದೆ. ಯೂಸ್ ಮಾಡಿಕೊಂಡು ಮತ್ತೆ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ರಿಸಲ್ಟು ಪಡೆಯೋದಕ್ಕೆ ನಿಮಗೆ ಕನಿಷ್ಠ 21 ದಿನ ಬೇಕು. ಆ ಥರ ಕಾತರವಾಗಿ ಇಟ್ಟಿದ್ದೀನಿ, ಬಂದಿಲ್ಲ, ಈ ಮೇಡಮ್ ಏನೋ ಹೇಳಿದ್ರು ನಮ್ಗೆ ಬಂದಿಲ್ಲ ಅಂತ ಯಾವುದೂ ನೆಗೆಟಿವ್ ಆಗಿ ತಗೋಬೇಡಿ. ಯಾಕಂದರೆ ಕಾದು ನೋಡಬೇಕು. ಜೊತೆಗೆ ಪಾಸಿಟಿವ್ ಥಾಟ್ಸ್ನ ನಾವು ಡೆವಲಪ್ ಮಾಡ್ಕೊಬೇಕು ಡೇ ಬೈ ಡೇ. ಅವಾಗೇ ನಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ಇಲ್ಲಿ ಹೇಳಿರೋ ವಸ್ತುಗಳೆಲ್ಲ ಅಷ್ಟೇ ನಮಗೆ ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಇಲ್ಲಿ. ಯಾಕಂದರೆ ನಾನು ತಿಳಿಸಿರೋ ವಸ್ತುಗಳು ಆಗಿರಬಹುದು, ಈ ಮಾಹಿತಿ ಆಗಿರಬಹುದು, ತುಂಬ ರಿಸಲ್ಟ್ ಕೊಟ್ಟಿರೋ ಒಂದು ಮಾಹಿತಿ ಆಗಿದೆ ಇದು. ನೀವು ಯೂಸ್ ಮಾಡಿ ರಿಸಲ್ಟ್ನ ಪಡಿಬೇಕು ಅಷ್ಟೇ. ನಮ್ಮ ಒಂದು ಶಾಪು ಯಾವಾಗಲೂ ಕ್ಲೀನ್ ಆಗಿರೋದಕ್ಕೆ ನೋಡ್ಕೊಬೇಕು ಯಾವಾಗಲೂ ಅಷ್ಟೇ. ಮತ್ತು ಆದಷ್ಟು ಸ್ಟಾಕ್ ಹೆಚ್ಚೆಚ್ಚು ಇರೋ ಥರ ನೋಡ್ಕೊಳ್ಳಿ. ನೀವೇನೇ ಮಾಡ್ತಾಯಿದ್ರು ನಿಮಗೆ ಸಂಬಂಧಪಟ್ಟಿರೋ ಸ್ಟಾಕ್ ಹೆಚ್ಚೆಚ್ಚಿದೆ ಅಂತ ನೀವು ಅದನ್ನು ತುಂಬಿಸ್ತಾ ಇರಿ. ಜೊತೆಗೆ ಓನರ್ ಆಗಿರೋರು ಹೇಳೋದ್ನಲ್ಲ, ನೈಋತಿ ಕಡೆಗೆ ಕುತ್ಕೋಬೇಕು. ಆದಷ್ಟು ನೈಋತಿ ಕಡೆಗೆ ಕುತ್ಕೊಂಡ್ರೆ ಒಳ್ಳೆಯದು. ಕ್ಯಾಶ್ ಬಾಕ್ಸ್ ಬಂದು ಆಗ್ನೇಯ ಕಡೆಗೆ ಇಟ್ಟರೆ ಒಳ್ಳೆಯದು. ನೈಋತಿ ಭಾಗದಲ್ಲಿ ಆದಷ್ಟು ಸ್ಟಾಕ್ ಅನ್ನೋದನ್ನು ಹೆಚ್ಚೆಚ್ಚಿಟ್ಕೊಳ್ಳಿ. ಜೊತೆಗೆ ಇಲ್ಲಿ ಇನ್ನೊಂದು ಮಾಹಿತಿ ಹೇಳಲೇಬೇಕಾಗಿರೋದು, ನೀವು ಯಾರ ಜೊತೆನೂ ನಮಗೆ ವ್ಯಾಪಾರ ಆಗ್ತಿಲ್ಲ ಈ ನೆಗೆಟಿವ್ ಥಾಟ್ನ ಸ್ಪ್ರೆಡ್ ಮಾಡಬೇಡಿ. ನನಗೆ ಚೆನ್ನಾಗಿ ಆಗ್ತಿದೆಪ್ಪ, ಒಂದು ಗುಡ್ ಲುಕ್ನ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಬೇಕು. ವ್ಯಾಪಾರ ಚೆನ್ನಾಗಿ ಆಗ್ತಿದೆ, ನಮಗೆ ಗ್ರಾಹಕರು ಹೆಚ್ಚೆಚ್ಚು ಬರ್ತಿದ್ದಾರೆ, ಪರವಾಗಿಲ್ಲ, ನಮ್ಮ ವ್ಯಾಪಾರ ಚೆನ್ನಾಗಿದೆ ಅನ್ಬೇಕು ಯಾವಾಗಲೂ ಅಷ್ಟೇ. ಅದು ಬಿಸ್ನೆಸ್ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಆಗಿರ್ಬೋದು, ಬೀದಿ ವ್ಯಾಪಾರ, ಸಣ್ಣ ಥಿಂಗ್ಸ್ ವ್ಯಾಪಾರ ಮಾಡೋರು ಇರ್ತಾರೆ, ಅಂಥದ್ದಾಗಿರ್ಬೋದು, ಮನೆಯಿಂದ ಮಾಡೋದಾಗಿರ್ಬೋದು, ನಿಮ್ಮ ವೃತ್ತಿ ಯಾವುದೇ ಆಗಿರಲಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇಲ್ಲ ಡಲ್ ಆಗಿದೆ, ನನಗೆ ಗ್ರಾಹಕರು ಬರ್ತಿಲ್ಲ, ವ್ಯಾಪಾರ ಆಗ್ತಿಲ್ಲ, ಯಾಕೋ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ, ಅವೆಲ್ಲ ನೆಗೆಟಿವ್ ಥಾಟ್ಸ್ ಬೇಡವೇ ಬೇಡ. ವ್ಯಾಪಾರ ವಿಷಯದಲ್ಲಿ ಫಸ್ಟ್ ಆಫ್ ಆಲ್ ನೀವು ಹೇಳಬೇಕಾಗಿರೋ ಮಾತಿದೆ, ನನಗೆ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ, ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಇದೆ, ಡೇ ಬೈ ಡೇ ನಮ್ಗೆ ಇಂಪ್ರೂವ್ಮೆಂಟ್ ಇದೆ. ಈ ಒಂದು ಮಾತನ್ನು ನೀವು ದೃಢೀಕರಿಸ್ಬಿಡ್ಬೇಕು. ಯಾರು ನಿಮ್ಮ ಶಾಪ್ ಬರ್ತಾರೋ, ಯಾರು ನಿಮಗೆ ಬೇಕಾದವರು ಇರ್ತಾರೋ, ಯಾರ ಹತ್ರ ನೀವು ಕಮ್ಯುನಿಕೇಟ್ ಮಾಡ್ತಿರೋ ದಿನನಿತ್ಯ, ಇದನ್ನು ಅವರು ತಲೆಯಲ್ಲಿ ಕುಣಿಸ್ಬಿಡ್ಬೇಕು ಈ ಮಾತನ್ನ. ಆವಾಗೇ ನಿಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಯಾಕೆ ಕುಣಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಪದೇ ನಿಮ್ಮ ಬಾಯಲ್ಲಿ ಆ ಮಾತು ಬರುತ್ತೆ. ಅದ್ರ ಪರವಾಗಿ ನಿಮಗೆ ಒಳ್ಳೆ ವ್ಯಾಪಾರ ವೃದ್ಧಿ ಅನ್ನೋದು ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಗ್ಲಿಜೆನ್ಸಿ ಬೇಡ. ಯಾಕಂದರೆ ಇಂಪಾರ್ಟೆಂಟ್ ಮಾಹಿತಿನ ಕೊಡೋದಕ್ಕೆ ಇಲ್ಲಿ ಯಾರು ಟೈಮ್ ವೇಸ್ಟ್ ಮಾಡಿಕೊಂಡು ಯಾರ ಟೈಮು ವೇಸ್ಟ್ ಮಾಡೋದಕ್ಕೆ ಹೇಳೋದಿಲ್ಲ. ಸೊ ಯೂಸ್ಫುಲ್ ಮಾಹಿತಿ, ಸಣ್ಣ ಪುಟ್ಟ ಇನ್ನೂ ಕೆಲವೊಂದು ಆ್ಯಡ್ ಆನ್ ಮಾಡೋದಿದೆ, ಅದು ಖಂಡಿತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಇವೆಲ್ಲ ಈಗೇನು ಹೇಳಿದ್ದೀನಿ, ಈ ಒಂದು ಥಿಂಗ್ಸ್ನೆಲ್ಲ ನೀವು ಪ್ಲೇಸ್ ಮಾಡಿ ನೋಡಿ, ಖಂಡಿತ ನಿಮ್ಮ ವ್ಯಾಪಾರ ಬಿಸ್ನೆಸ್ ಏನಿದೆಯೋ ಆ ವೃತ್ತಿ ಅನ್ನೋದು ವೃದ್ಧಿ ಆಗುತ್ತೆ, ಡೆವಲಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.